ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಏನು BMTC ಕಂಡಕ್ಟರ್ 2500 ಹುದ್ದೆಗಳನ್ನು ಕರೆದಿದ್ದರು. ಇವಾಗ ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿದ್ದಾರೆ KA ದವರು. ಅದಕ್ಕೆ ಯಾವ ರೀತಿ ಇವತ್ತು ಮೊಬೈಲ್ ಮೂಲಕನೇ ಅರ್ಜಿಗಳನ್ನು ಸಲ್ಲಿಸೋದು ಅಂತ ಈ ಒಂದು ರೀತಿ ತಿಳ್ಕೊತಾವನ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. KA ಅಂತ ಒಂದು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೆನು ಪೇಜ್ಗೆ ಬನ್ನಿ. ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ BMTC, KKRTC, NWRTC ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲೆಲ್ಲ ಡೀಟೇಲನ್ನು ಅವರು ಕೊಟ್ಟಿದ್ದಾರೆ. ಓಕೆ, BMTCಗೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತ HK ಮತ್ತು NaN ಎರಡು ಸಪ್ರೇಟ್ ಲಿಂಕನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆ, ನಾನು ಇವಾಗ BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. NaN ನೀವು HK ಇದ್ದರೆ HK ಬೇಕಾದರೂ ನೀವು ಸಲ್ಲಿಸ್ಕೊಳ್ಬೋದು. ನೆಕ್ಸ್ಟು ಈ ರೀತಿಯಾದ ಒಂದು ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಹೆಸರಿನ 5 ಅಕ್ಷರಗಳನ್ನು ಬಳಸಿಕೊಂಡು ನೀವು ಲಾಗಿನ್ ಆಗ್ಬೋದು ಅಂತ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಇಲ್ಲ, ಆದ್ದರಿಂದ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಡಿಪಾರ್ಟ್ಮೆಂಟು BMTC ಅಂತಲೇ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪೋಸ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕಂಡಕ್ಟರ್ ಅಂತ ಕೊಡೋಣ. ಕಂಡಕ್ಟರ್ ಅಂತ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಡೀಟೇಲ್ಗಳನ್ನು ಫಿಲ್ ಮಾಡೋದಕ್ಕೆ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅರ್ಜಿದಾರರ ಹೆಸರು ನಿಮ್ಮ 10th ಮಾರ್ಕ್ಶೀಟಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಆ ರೀತಿಯೇ ಹಾಕ್ಕೊಳ್ಳಿ. ನೆಕ್ಸ್ಟು ಜನ್ಮ ದಿನಾಂಕ ನಿಮ್ಮ ಒಂದು 10th ಮಾರ್ಕ್ಶೀಟಲ್ಲಿ ಯಾವ ರೀತಿ ಇದೆ ಅದನ್ನೇ ಹಾಕ್ಕೊಳ್ಳಿ. ತಾಯಿ ಹೆಸರು, ತಂದೆ ಹೆಸರು ಹಾಕ್ಕೊಳ್ಳಿ. ನಿಮ್ಮ ಒಂದು ಲಿಂಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲಾ ಫಿಮೇಲಾ ಟ್ರಾನ್ಸ್ಜೆಂಡರ್ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಹೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಹೈಟ್ ಇದ್ದೀರಾ ಅದನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಶಾಶ್ವತ ವಿಳಾಸ ಅಂದರೆ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಅದರ ನಂತರ ನಿಮ್ಮ ಒಂದು ರಾಜ್ಯ ಮತ್ತು ತಾಲೂಕು ಜಿಲ್ಲೆಗಳನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ನಮ್ಮ ರಾಜ್ಯ ಕರ್ನಾಟಕ ಇರೋದ್ರಿಂದ ಕರ್ನಾಟಕ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವ್ದು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನ ಹಾಕೊಳ್ಳಿ. ಮತ್ತು ನಿಮ್ಮ ಒಂದು ಊರಿಗೆ ಪಿನ್ ಕೋಡ್ ಅಂತ ಇರುತ್ತೆ ಅಥವಾ ನಿಮ್ಮ ಒಂದು ಏರಿಯಾಗೆ ಪಿನ್ ಕೋಡ್ ಅಂತ ಇರುತ್ತೆ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಸೇಮ್ ಆ್ಯಸ್ ಇದೇ ನಿಮ್ಮದು ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿದ್ದರೆ ಇದೇ ಒಂದು ರೈಟ್ ಕೊಡಿ. ಇಲ್ಲ ನಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಮತ್ತು ಬೇರೆ ಇದೆ, ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ನೀವು ಬೇರೆ ಕೊಟ್ಕೊಳ್ಬೋದು. ನಾನು ಇದೇ ನಂದು ಕರೆಕ್ಟ್ ಇದೆ ಅಂತ ಇದನ್ನೇ ಕೊಡ್ತೀನಿ. ಆದರೆ ಇಲ್ಲಿ ಫಿಲ್ ಮಾಡಿ ಅಂತ ಹೇಳ್ತದೆ, ನಾನು ಆಮೇಲೆ ಫಿಲ್ ಮಾಡ್ಕೊಳ್ತೀನಿ ಇದನ್ನು. ಓಕೆ, ನೆಕ್ಸ್ಟು ಇಲ್ಲಿ ಕೆಳಗಡೆ ಬರಬೇಕು. ಇನ್ನು ನಾವು ಏನೇನು ಫಿಲ್ ಮಾಡಿರೋದಿಲ್ಲ ಅಂದರೆ ಇಮೇಲನ್ನು ಫಿಲ್ ಹಾಕಿರೋದಿಲ್ಲ ಅಂದರೆ ಇಮೇಲನ್ನು ಹಾಕಿರೋಲ್ಲ. ಇಮೇಲನ್ನು ಹಾಕ್ಕೊಳ್ಳಿ, ಮೊಬೈಲ್ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು ಆಧಾರ್ ಸಂಖ್ಯೆಯ ಕೊನೆಯ 4 ಡಿಜಿಟ್ಗಳನ್ನ ಇಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕಿಗಳನ್ನು ನಮೂದಿಸಿ ಅಂತೇಳಿ. ಅಂದರೆ ನಿಮ್ಮ ಒಂದು ಏನು 12 ಅಂಕೆಯ ಸಂಖ್ಯೆ ಇರುತ್ತೆ ಅದು ಅದರ ಒಂದು ಲಾಸ್ಟ್ 4 ಒಂದು ಅಂಕಿಗಳನ್ನು ಅಂದರೆ ನಂಬರ್ಸ್ಗಳನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು ಆಧಾರ್ ಕಾರ್ಡು. ನೆಕ್ಸ್ಟು SSLC ಬೋರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೆಲೆಕ್ಟ್ ಬೋರ್ಡು ಇಲ್ಲಿ ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ SSLC ಅಂತಲೇ ಕೊಡ್ತೀನಿ. ನಿಮ್ದು ಏನಾದರೂ ICS ಇದ್ದರೆ ಅದನ್ನ ಹಾಕ್ಕೊಳ್ಳಿ, CBSE ಇದ್ದರೆ CBSE ಅದರ ಹಾಕ್ಕೊಳ್ಳಿ, ಅಥವಾ ಅದರ್ಸ್ ಅಂತ ಇದ್ದರೆ ಅದನ್ನ ಹಾಕೊಂಡು ನೀವು ಇಲ್ಲಿ ಕೊಟ್ಕೊಳ್ಬೋದು ನೀವು ಬೇಕಾದರೆ. SSLC ರಿಜಿಸ್ಟರ್ ನಂಬರು ನಿಮ್ಮ ಒಂದು ಹಾಲ್ ಟಿಕೆಟ್ ಅಥವಾ ನಿಮ್ಮ ಒಂದು ಮಾರ್ಕ್ಶೀಟಲ್ಲಿರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಯಾವ ವರ್ಷ ನೀವು ತೆರಗಡೆ ಆಗಿದ್ದೀರಾ, ಯಾವ ಇಯರಲ್ಲಿ ನೀವು ಪಾಸ್ ಆಗಿದ್ದೀರಾ ಅದನ್ನ ಇಲ್ಲಿ ಕೊಟ್ಕೊಳ್ಬೇಕು. ಓಕೆ, ಯಾವ ಇಯರಲ್ಲಿ ನೀವು ಪಾಸ್ ಇದ್ದೀರಾ ಅದನ್ನ ಕೊಟ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನಿಮ್ಮ ಒಂದು SSLC ಸ್ಕೂಲ್ ಕೋಡು ಅದು ಸಹ ನಿಮ್ಮ ಒಂದು ಮಾರ್ಕ್ಶೀಟಲ್ಲಿ ಇರುತ್ತೆ ಅದನ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ಹಾಕೊಂಡ ತಕ್ಷಣ ಕೆಳಗಡೆ ಮೀಸಲಾತಿ ವಿವರ ಕೊಡಬೇಕಾಗಿರುತ್ತೆ. ಸೆಲೆಕ್ಟ್ ಕ್ಯಾಟಗರಿ SC ST ಕ್ಯಾಟಗರಿ 2A 2B 3A 3B GM ಈ ರೀತಿ ಇದೆ. ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋದಿದ್ದರೆ ಅಲ್ಲಿ RD ನಂಬರ್ ಅಂತ ಇರುತ್ತೆ, RD ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಜಾತಿ ಹೆಸರು ಅಂದರೆ ಕ್ಯಾಸ್ಟ್ ನೇಮ್ ಇರುತ್ತೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಅದನ್ನ ಹಾಕ್ಕೊಳ್ಳಿ. ಅದಾದ ನಂತರ RD ಪ್ರಮಾಣ ಪತ್ರ ದಿನಾಂಕ ಅಂದರೆ ಏನು ನೀವು ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೆಗೆಸಿರ್ತೀರ ಅದರಲ್ಲಿ ದಿನಾಂಕ ಇರುತ್ತೆ, ಆ ಕೊನೆಯ ದಿನಾಂಕ ಅದನ್ನ ಹಾಕ್ಕೋಬೇಕಾಗಿರುತ್ತೆ. ಯಾವಾಗ ನೀವು ತೆಗೆಸಿದ್ದೀರಾ ಅದನ್ನ ಹಾಕಿದ್ರೆ ಒಳ್ಳೆಯದು. ನೆಕ್ಸ್ಟು ವಾರ್ಷಿಕ ಆದಾಯ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ ಸಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುತ್ತೆ, ಅದನ್ನು ಸಹ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಕ್ಯಾಂಡಿಡೇಟ್ ಅಂತ ಹೇಳಿದರೆ ನಾನು ಇಲ್ಲಿ ನಾನ್ ಅಂತ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಏನಾದರೂ ಅಥವಾ PDP ಏನಾದರೂ ಇದೆ ಅಂತ ಕೇಳ್ತಿದ್ರೆ ನೀವು ಇದ್ದರೆ ಎಸ್ ಕೊಡ್ಬೋದು, ಇಲ್ಲ ಅಂದರೆ ನೋಡ್ಕೊಳ್ಬೋದು. ಓಕೆ, ನನ್ನ ಹತ್ರ ಯಾವುದೂ ಇಲ್ಲ, ಅದರಿಂದ ನಾನು ಟಿಕ್ ಮಾರ್ಕ್ ತೆಗಿತಾ ಇದ್ದೀನಿ. ನೆಕ್ಸ್ಟ್ ವಿದ್ಯಾರ್ಹತೆ ವಿವರಗಳನ್ನು ಕೇಳ್ತಾ ಇದ್ದಾರೆ. ಕನ್ನಡ ಭಾಷೆನ ನೀವು ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ 10ನೇ ತರಗತಿ ಅಥವಾ PUCಯಲ್ಲಿ. ನಾನು ಫಸ್ಟ್ ಲ್ಯಾಂಗ್ವೇಜಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜೇ ಕೊಡ್ತೀನಿ. ನಿಮ್ಮದು ಯಾವ್ದು ನೋಡಿ ಸೆಕೆಂಡ್ ಇದ್ದರೆ ಥರ್ಡ್ ಇದ್ದರೆ ಅದನ್ನು ನೀವು ಕೊಟ್ಕೊಳ್ಬೋದು. ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ PUC ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ಅಥವಾ CBSE ಮೂಲಕ 10+2 ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನಿಮ್ದು ಯಾವ್ದು ಬರುತ್ತೆ ನೋಡಿ ಅದನ್ನ ಹಾಕೊಳ್ಳಿ. ನಾನು PUC ಇದನ್ನ ಕೊಡ್ತಾ ಇದ್ದೆ. ನೆಕ್ಸ್ಟು PUC 12ನೇ ತರಗತಿಯ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಇರುತ್ತೆ, ಅದು ನಿಮ್ಮ ಒಂದು ಮಾರ್ಕ್ಶೀಟಲ್ಲಿರುತ್ತೆ PUC ಮಾರ್ಕ್ಶೀಟು, ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು PUCಯನ್ನು ನೀವು ತೆರಗಡೆಯಾದ ವರ್ಷ ಇರುತ್ತೆ ಅದನ್ನು ಸಹ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಯಾವ ವರ್ಷ ನೀವು PUCನ ಪಾಸ್ ಆಗಿದ್ದೀರಾ ಅದನ್ನ ಎಂಟರ್ ಮಾಡ್ಕೊಳ್ಳಿ.
ಅದಾದ ನಂತರ ಪಿ ಯು ಸಿ ಯಾವ ಕಾಲೇಜ್ ಅಂದರೆ ನಿಮ್ಮ ಒಂದು ಪಿ ಯು ಸಿ ಏನು ಮುಗಿಸಿರ್ತಾರೆ ಅದಕ್ಕೆ ಒಂದು ಕೋಡ್ ಅಂತ ಇರುತ್ತೆ, ಅದು ಸಹ ಮಾರ್ಕ್ಶೀಟಲ್ಲಿ ಇರುತ್ತೆ. ಮಾರ್ಕ್ಶೀಟಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸ್ನೇಹಿತರೆ. ಮೌಲ್ಯಮಾಪನದ ಆಧಾರವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಿದ್ದಾರೆ. ನಿಮ್ಮದು ಸಿ ಜಿ ಪಿ ಎ ಬರುತ್ತೆ ಅಥವಾ ಪರ್ಸೆಂಟೇಜ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಪರ್ಸೆಂಟೇಜ್ ಬರುತ್ತೆ, ಅದರಿಂದ ಪರ್ಸೆಂಟೇಜನ್ನ ಇಟ್ಕೊಳ್ತೀನಿ. ನೆಕ್ಸ್ಟು ಪ್ರಮಾಣ ಪತ್ರ ಪಡೆದ ಮಂಡಳಿಯ ವಿಶ್ವವಿದ್ಯಾಲಯ ಹೆಸರು ಅಂತ ಕೇಳ್ತಿದ್ದಾರೆ. ಯಾವುದ್ರ ಮೂಲಕ ನೀವು ಪಾಸ್ ಆಗಿದ್ದೀರಾ, ಡಿಪಾರ್ಟ್ಮೆಂಟ್ ಪ್ರಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಎಜುಕೇಷನ್ ಅಂತ ಬರುತ್ತೆ, ಅದು ಸಹ ಮಾರ್ಕ್ಶೀಟಲ್ಲಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸಂಸ್ಥೆಯ ಕಾಲೇಜ್ ಹೆಸರು ಅದು ಸಹ ಮಾರ್ಕ್ಶೀಟಲ್ಲಿರುತ್ತೆ, ಅದನ್ನು ಹಾಕ್ಕೊಳ್ಳಿ. ಗರಿಷ್ಠ ಅಂಕಗಳು ಮತ್ತು ಗಳಿಸಿದ ಅಂಕಗಳು, ಎಷ್ಟು ಅಂಕಗಳನ್ನು ನೀವು ತೊಗೊಂಡಿದ್ದೀರಾ, ಎಷ್ಟು ಅಂಕಗಳನ್ನು ನೀವು ನಿಮ್ಮ ಒಂದು ಏನು ಮ್ಯಾಕ್ಸಿಮಮ್ ಅಂಕಗಳಿದ್ದು ಅದನ್ನು ಸಹ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಹಾಕ್ಕೊಳ್ಳಿ, ಯಾಕಂದರೆ BMTCದು ನಿಮ್ಮ ಒಂದು 25% ಪಿ ಯು ಸಿ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ಕರೆಕ್ಟಾಗಿರುವಂಥ ನಿಮ್ಮ ಒಂದು ಅಂಕಗಳನ್ನು ಇಲ್ಲಿ ನಮೂದಿಸಬೇಕು. ಓಕೆ, ನಿಮ್ದು ಎಷ್ಟು ಬರುತ್ತೋ ನೋಡಿ ಅಷ್ಟು ಹಾಕೊಳ್ಳಿ. ನಾನು ಇಲ್ಲಿ ನಂದು ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ. ಓಕೆ, ಹಾಕೊಂಡ ತಕ್ಷಣ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟು ಕೆಳಗಡೆ ಬನ್ನಿ, ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾಯಿದ್ದಾರೆ. ನೀವು ಯಾವ ಒಂದು ಪರೀಕ್ಷೆಗೆ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟಪಡ್ತೀರಿ, ಯಾವ ಜಿಲ್ಲೆಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಡಕ್ಟರ್ ಪರವಾನಗಿ ವಿವರಗಳಂತ ಕೇಳ್ತಾಯಿದ್ದಾರೆ. ಅಂದರೆ ಕಂಡಕ್ಟರ್ ಲೈಸೆನ್ಸ್ ಇದಕ್ಕೆ ಬೇಕಾಗಿರುತ್ತೆ. ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂತ ಇರುತ್ತೆ, ಅದನ್ನ ಹಾಕೊಳ್ಳಿ. ನಿಮ್ಮ ಒಂದು ಏನು ತೆಗ್ಸಿರ್ತೀರ ನೀವು ಬ್ಯಾಡ್ಜ್ ಅಥವಾ ಒಂದು ಫಸ್ಟ್ ಏಡ್ ಅಂತ ಏನು ತೆಗ್ಸಿರ್ತೀರ ಅದರಲ್ಲಿರುತ್ತೆ, ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಇದಕ್ಕೂ ಕಂಡಕ್ಟರ್ ಲೈಸೆನ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಯಾರು ಇನ್ನೂ ತೆಗ್ಸಿಲ್ಲ ಹೋಗಿ ನೀವು RTO ಆಫೀಸ್ಗೆ ಹೋಗಿ ತೆಗೆಸ್ಕೊಳ್ಬೇಕು ಇದನ್ನು. ಓಕೆ, ಪರವಾನಗಿ ಪಡೆದ ದಿನಾಂಕ ಮತ್ತು ಮಾನ್ಯ ಇರುವ ಕೊನೆಯ ದಿನಾಂಕ ಅದನ್ನು ಸಹ ಎಂಟರ್ ಮಾಡ್ಕೊಳ್ಳಿ. ಕಂಡಕ್ಟರ್ ಬ್ಯಾಡ್ಜ್ ನಂಬರ್ ಅಂತ ಇರುತ್ತೆ, ಅದನ್ನು ಸಹ ಎಂಟರ್ ಮಾಡ್ಕೊಳ್ಳಿ. ಇದು ಫಸ್ಟ್ ಏಡ್ ಅಥವಾ ಒಂದು ಬ್ಯಾಡ್ಜಲ್ಲೇ ಇರುತ್ತೆ, ಅದನ್ನ ನೀವು ತೊಗೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಕಂಡಕ್ಟರ್ ಬ್ಯಾಡ್ಜ್ ಪಡೆದ ದಿನಾಂಕ ಅದು ಸಹ ಇರುತ್ತೆ, ಅದನ್ನ ಹಾಕ್ಕೊಳ್ಳಿ. ಇದನ್ನೆಲ್ಲ ಎಂಟರ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು. ಫೋಟೋ ಮತ್ತು ಸಹಿ ಬಂದ್ಬಿಟ್ಟು ನಿಮ್ಮದು 50 KB ಒಳಗಡೆ ಇರಬೇಕಾಗಿರುತ್ತೆ. ನಿಮ್ಮ ಫೋಟೋ ಮತ್ತು ಸಹಿ 50 KB ಒಳಗಡೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಇದೆಲ್ಲ ಹಾಕೊಂಡಾದ್ಮೇಲೆ ಡಿಕ್ಲರೇಷನ್ ಕೊಟ್ಬಿಟ್ಟು ನೋಂದಾಯಿಸಿ ಅಥವಾ ರಿಜಿಸ್ಟರ್ ಆ್ಯಂಡ್ ಪೇ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲ ನಾನು ಹಾಕೊಂಡ್ಬಿಟ್ಟು ಮುಂದಿನ ಒಂದು ಪ್ರೊಸೆಸ್ಗೆ ಓಕೆ ಸ್ನೇಹಿತರೆ, ನೀವು KBಯನ್ನು ರಿಸರ್ಚ್ ಮಾಡ್ಕೊತೀವಿ ಅಂದರೆ ಫೋಟೋ KBಯನ್ನು ರಿಸರ್ಚ್ ಮಾಡ್ಕೊತೀವಿ ಅಂದರೆ ನಾನು ಬೇಕಾದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಯಾವ ವೀಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ. 50 KB ಒಳಗಡೆ ನಿಮ್ಮ ಒಂದು ಫೋಟೋ ಮತ್ತು ಸಹಿ ಇರಬೇಕಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಆ ರೀತಿ ನೀವು ಮಾಡ್ಕೊಂಬಿಟ್ಟು ಚೂಸ್ ಅ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೊಬೋದು. ನಾನು ಯಾವಾಗ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ನೋಂದಾಯಿಸೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ ಮುಂದಿನ ಪೇಜ್ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಯಿತು. ಓಕೆ, ಇಲ್ಲಿ ನೀವು ಪ್ರಿವ್ಯೂ ಅಥವಾ ಒಂದು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಯಾವ ಡಿಪಾರ್ಟ್ಮೆಂಟ್ ರೆಫರೆನ್ಸ್ ನಂಬರ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಪೇ ಮೇಲೆ ಕ್ಲಿಕ್ ಮಾಡಿ ನೀವು 500 ರೂಪಾಯಿ ಅಂದರೆ ನೀವು ಏನಾದರೂ SC ST ಆಗಿದ್ದರೆ 500 ರೂಪಾಯಿ ಪೇ ಮಾಡಬೇಕು. ಅದೇ ನೀವು OBC ಅಂದರೆ 2A 2B 3A 3Bಗೆ ಸೇರಿದರೆ ನೀವು ಒಂದು 750 ರೂಪಾಯಿ ಪೇಯನ್ನು ಮಾಡಬೇಕಾಗಿರುತ್ತೆ. ಇದನ್ನ ಪೇ ಮಾಡಿದಾದಮೇಲೆ ನೀವು ಮತ್ತೆ ಬ್ಯಾಗ್ ಬಂದುಬಿಟ್ಟು ಅಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಪೇ ಯಾವ ರೀತಿ ಮಾಡೋದು ಅಂದರೆ ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ ಈ ರೀತಿಯಾದ ಪೇಜಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕಾರ್ಡ್ ನಂಬರ್ ಅಂದರೆ ಕಾರ್ಡ್ ಮೂಲಕ ಮಾಡ್ತೀರ ಅಂದರೆ ಕಾರ್ಡ್ ನಂಬರ್ ಹಾಕೊಳ್ಳಿ, ಎಕ್ಸ್ಪೈರಿ ಡೇಟು ಮತ್ತು ಇಯರ್ ಹಾಕೊಳ್ಳಿ, CV ನಂಬರ್ ಹಾಕೊಳ್ಳಿ, ಕಾರ್ಡ್ ಹೋಲ್ಡರ್ ನೇಮ್ ಹಾಕೊಂಡ್ಬಿಟ್ಟು ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪೇ ಮಾಡ್ಕೋಬೋದು. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಯನ್ನು ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲ ನಾನು ಕಾರ್ಡ್ ಮೂಲಕ ಮಾಡಲ್ಲ, ನಾನು ಬೇರೆ ಒಂದು ಆಪ್ಷನ್ ಮೂಲಕ ಅಂದರೆ ಬೇರೆ ಒಂದು ಮೆಥಡ್ ಮೂಲಕ ಮಾಡ್ತೀರಾ ಅಂದರೆ QR ಕೋಡ್ ಮತ್ತು ಇನ್ನಿತರ ಒಂದು UPI ಪೇಮೆಂಟ್ ಆಪ್ಷನ್ ಸಹ ಇದೆ, ಅದರ ಮೂಲಕ ಸಹ ನೀವು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಇವಾಗ ನಾನು ಇದನ್ನು ಪೇ ಮಾಡಿಬಿಟ್ಟು ಮುಂದೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಪೇಮೆಂಟ್ ಎಲ್ಲ ಕನ್ಫರ್ಮ್ ಆದಮೇಲೆ ಮತ್ತೆ ಬ್ಯಾಗ್ ಬರಬೇಕಾಗಿರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕೊಳ್ಳಿ. ಅರ್ಜಿದಾರರ ಹೆಸರು ಅಂದರೆ ನಿಮ್ಮ ಏನು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹೆಸರು ಕೊಟ್ಟಿರ್ತೀರ ಅದರ ಮೊದಲನೇ 5 ಅಕ್ಷರಗಳನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಿಮ್ಮ ಒಂದು ಜನ್ಮ ದಿನಾಂಕ ಹಾಕೊಳ್ಳಿ. ಯಾವ ಇಲಾಖೆಯಿಂದ ನೀವು ಅರ್ಜಿ ಸಲ್ಲಿಸಿದ್ದೀರಿ ಇವಾಗಲೇ ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಪೋಸ್ಟ್ ಅಂತ ಕೇಳ್ತಾ ಇದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಕ್ಯಾಪ್ಚನ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಫಾರ್ ರಿಜಿಸ್ಟರ್ ಅಪ್ಲಿಕೆಂಟ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಲಾಗಿನ್ ಆಗುತ್ತೆ. ಅಲ್ಲಿ ನೀವು ಬೇಕಾದರೆ ನಿಮ್ಮ ಒಂದು ಫೈನಲ್ ಪ್ರಿಂಟೌಟನ್ನು ತೊಗೊಳ್ಬೋದು. ಇಷ್ಟು ಮಾಡಿದರೆ ನೀವು ನಿಮ್ಮ ಒಂದು BMTC ಕಂಡಕ್ಟರ್ಗಳಿಗೆ ಅರ್ಜಿಗಳನ್ನು ಹಾಕಿದಾಗುತ್ತೆ ಸ್ನೇಹಿತರೆ. ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಪೇ ಮಾಡೋಕ್ಕೆ ಕೇಳ್ತಿದ್ರು, ಪೇ ಮಾಡ್ಕೋಬೇಕು. ಪೇ ಮಾಡಿದಾದಮೇಲೆ ಆಮೇಲೆ ಬ್ಯಾಗ್ ಬಂದುಬಿಟ್ಟು ಅಂದರೆ ಹೋಮ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಫೈನಲ್ ಪ್ರಿಂಟೌಟನ್ನು ನೀವು ಅಲ್ಲಿ ತೊಗೊಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.